ಸ್ನೇಹಿತರೆ, ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಈಗಿನ ವ್ಯವಸ್ಥೆ ನಮ್ಮ ಹೋಗ್ತದೆ. ನಮ್ಮ ಮೂಲ ನಮ್ಮ ದೇಶದ್ದೇನೋ ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ವಿಚಾರಗಳನ್ನೆಲ್ಲ ದೂರ ಹೋಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಸಾತ್ವಿಕ ಬಾಲ ಪ್ರತಿಭೆ ಇನ್ನು ಬೆಳೆಯಲು ಸೇರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಇದು ಚಿಕ್ಕ ವಯಸ್ಸಲ್ಲೇ ಇಷ್ಟು ಸಾಧನೆ ಮಾಡಿದ್ದಾರೆ. ಏನಾಗ್ತದೆ ಈಗ ನೋಡಿ, ಮೊಬೈಲಿಂದು ಸಂಪರ್ಕ ಇಲ್ಲ, ಅಂದರೆ ಮೊಬೈಲ್ ನೋಡೋ ಹವ್ಯಾಸ ಇಲ್ಲ, ಇಲ್ಲ, ಆರೋಗ್ಯಕರವಾಗಿ ಇಷ್ಟು ಉತ್ತಮವಾಗಿದ್ದಾರೆ. ಈಗಿನ ಆಧುನಿಕ ಜೀವನ ಶೈಲಿನ ಹೊರತುಪಡಿಸಿ ಇನ್ನೂ ಒಂದು ಪ್ರಪಂಚ ಇದೆ ಅನ್ನೋದು ಈಗಿನ ಯುವ ಪೀಳಿಗೆಗೆ ಗೊತ್ತಾಗಬೇಕಾಗಿದೆ. ಅದು ನಮ್ಮ ಸಾತ್ವಿಕ ಕಡೆಯಿಂದ ಸಾಧ್ಯ ಆಗಿದೆ. ಇದೇ ಥರನೇ ಸಾಧ್ಯವಾದಷ್ಟು ಎಲ್ಲ ಪೋಷಕರು ಹೇಳೋದಿಷ್ಟೇ, ಸಾಧ್ಯದಷ್ಟು ಮಕ್ಕಳನ್ನ ಆದಷ್ಟು ಸಾಧ್ಯವಾದಷ್ಟು ನಮ್ಮ ಜೀವನ ಶೈಲಿ ಮೂಲ ಹೇಗಿತ್ತು, ನಮ್ಮ ಪರಂಪರೆ ಹೇಗಿದೆ, ನಮ್ಮ ಸಂಸ್ಕೃತಿ ಇದ್ರ ಜೊತೆಗೆ ಮಕ್ಕಳನ್ನ ಬೆಳೆಸೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಉತ್ತಮವಾದ ನಾಯಕರನ್ನ ಮತ್ತು ಸಾಧಕರನ್ನ ಕೊಡುವ ಜವಾಬ್ದಾರಿ ಎಲ್ಲ ಪೋಷಕರು. ಸ್ವಲ್ಪ ಏನಾಗುತ್ತೆ, ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಸ್ವಲ್ಪ ಹಠ ಮಾಡೋದು, ಅಂದ ತಕ್ಷಣ ಮೊಬೈಲ್ ಕೊಡೋದು, ಏನೋ ಈ ಥರ. ಅಂದರೆ ನಾವು ನಮ್ಮ ಕೆಲಸನ ಕಡಿಮೆ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರನೇ ನಾವು ಮಕ್ಕಳನ್ನ ಒಂದು ಅವರ ಹಾದಿನ ನಾವು ತಪ್ಪಿಸ್ತಾ ಇದ್ದೀವಿ. ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನ ಕೊಡೋದ್ರ ಮುಖಾಂತರ ಮಕ್ಕಳಿಗೆ ಒಂದು ಒಳ್ಳೆ ಅಭಿರುಚಿಯನ್ನು ಕಲಿಸ್ಕೊಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಒಳ್ಳೆ ನಾಯಕರನ್ನು ಕೊಡೋದ್ರ ಮುಖಾಂತರ ನೀವು. ನಮಸ್ಕಾರ ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮನುಷ್ಯನಿಗೆ ಆರೋಗ್ಯವಾಗಿರಬೇಕು ಅನ್ನೋದಾಯ್ತು ಅಂದರೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಇವುಗಳು ಅತಿ ಮುಖ್ಯವಾಗಿದೆ. ಅವುಗಳನ್ನು ಮೈಗೂಡಿಸಿಕೊಂಡಿರುವಂತಹ ಒಂದು ಸಿರಿಯನ್ನು ನಿಮ್ಮೊಟ್ಟಿಗೆ ಪರಿಚಯಿಸಲು ಇಷ್ಟಪಡುತ್ತೇನೆ. ಸಾತ್ವಿಕ್ ಅನ್ನೋ ಈ ಸಿರಿಯೊಟ್ಟಿಗೆ ನಿಮ್ಮನ್ನು ಪರಿಚಯಿಸುತ್ತಿದ್ದೇನೆ. ನಮಸ್ಕಾರ ಸಾತ್ವಿಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್. ಸ್ಟ್ಯಾಂಡರ್ಡ್ ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಿದ್ದೀನಿ, ಮೈಸೂರು ಕರ್ನಾಟಕದಿಂದ. ನಾನು ಅಪ್ಪನ ಹೆಸರು ದೀಪಕ್, ಅಮ್ಮನ ಹೆಸರು ಯಶೋಧ. ಅಪ್ಪನ ಆಕ್ಯುಪೇಷನ್ ಬಂದ್ಬಿಟ್ಟು SKF ವರ್ಕ್ ಮಾಡ್ತಾರೆ. ಅಮ್ಮ ಹೌಸ್ ವೈಫು, ಮನೆಯಲ್ಲೇ ಬರೋ ಟೈಲರಿಂಗ್ ಮಾಡ್ತಾರೆ. ನಾನೊಂದು ದಿವಸ ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡಾಗ ಸರ್ರು ನನ್ನ ಫ್ಲೆಕ್ಸಿಬಿಲಿಟಿ ನೋಡಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಫ್ಲೆಕ್ಸಿಬಿಲಿಟಿ ನೋಡಿಬಿಟ್ಟು ಯೋಗಕ್ಕೆ ಬಾ ಅಂದರು. ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಕೇಳಿದೆ, 5 ಗಂಟೆಗೆ ಬಂದರು. ನಾನು ಲೇಟಾಗಿ ಹೋದೆ ಫಸ್ಟು ಏನಾಗಲ್ಲ ಬಾ, ಕೊಡ್ತೀನಿ ಫಸ್ಟೇ ಅಲ್ಲ ಅಂತಂದರು. ಆವಾಗ ನಾನು ಫಸ್ಟಿಗೆ ಹೋದಾಗ ಎಕ್ಸಸೈಸ್ ಮಾಡಿಸಿದ್ರು, ಆಮೇಲೆ ಸೂರ್ಯ ನಮಸ್ಕಾರ ಮಾಡಿಸಿದ್ರು, ಮೆಡಿಟೇಷನ್ ಮಾಡಿಸಿದ್ರು, ಆಮೇಲೆ ಹೊಸ ಥರದ ಆಸನಗಳೆಲ್ಲ ಹೇಳ್ಕೊಡ್ತಿದ್ರು. ಅದರಲ್ಲಿ ನನಗೆ ಬದ್ಧ ಪದ್ಮಾಸನ ಇಷ್ಟವಾಯಿತು. ಅದನ್ನು ನಾನು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಮಾಡಿದ್ದೀನಿ. ಅದಕ್ಕೆ ನನಗೆ ಹೆಲ್ಪ್ ಮಾಡಿರೋರು ಗುರುಗಳು ಪವನ್ ರಘು ಸರ್ ಅಂತ, ಹರ್ಷಿತಾ ಅಕ್ಕ, ಮತ್ತು ಫ್ರೆಂಡ್ಸು, ಮತ್ತು ತುಂಬ ಜನ ಸ್ಕೂಲಲ್ಲಿ ಟೀಚರ್ಸು ಎಲ್ಲ ಇದು ಮಾಡಿದ್ದಾರೆ. ಮೇಯ್ನಾಗಿ ನನಗೆ ಹೆಲ್ಪ್ ಮಾಡಿರೋದು ಅಂದರೆ ಅಪ್ಪ ಅಮ್ಮ. ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ, ಮತ್ತು ಬೇರೆಯವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಈ ಥರ ಮಾಡ್ತಾಯಿದೆ ಗುಡ್ ಅಂತ. ಅದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದಿಂದ ಥ್ಯಾಂಕ್ಸ್. ಹೊಸದು ಆಸನ ಇಟ್ಕೊಡ್ತಿದ್ರು. ಅದ್ರಲ್ಲಿ ನಂಗೊಂದು ಆಸನ ಇಷ್ಟ ಆಯಿತು, ಮಾಡ್ತೀನಿ ಅಂತ ಅಂತೆ ಅವ್ರಿಗೆ. ಆವಾಗ ಎಷ್ಟು ನಿಮಿಷ ಮಾಡ್ತೀವಿ ಕೇಳಿದ್ರು. ಆವಾಗ ಸರ್ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಹೇಳಿದ್ರು, ಎಷ್ಟು ನಿಮಿಷ ಮಾಡಿದ್ರೆ ನಿಂಗೆ ಈ ಥರ ಸಿಗುತ್ತೆ, ಈ ಥರ ಅವಾರ್ಡ್ ಬರುತ್ತೆ ಅಂತಂದರು. ಓಕೆ, ಟ್ರೈ ಮಾಡ್ತೀನಿ ಅಂತೆ. ನಂಗೆ ಆಗಲಿಲ್ಲ. ಫಸ್ಟು ತುಂಬ ಕಷ್ಟಪಟ್ಟೆ, ಕಾಲು ನೋವುದು ಎಲ್ಲ ಆಯಿತು. 10 ಮಿನಿಟ್ಸ್ ಮಾಡಿದೆ ಫಸ್ಟು, ಆಮೇಲೆ 20 ಮಾಡಿದೆ, ಆಮೇಲೆ ಹಂಗೆ ಇನ್ಕ್ರೀಸ್ ಮಾಡ್ಕೊಂಡು 41 ಮಿನಿಟ್ಸ್ 15 ಸೆಕೆಂಡ್ಸ್ ಮಾಡಿದ್ದೀನಿ. ಅದರಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಇದು ಮಾಡಿದ್ದೀನಿ. ಇದಕ್ಕೆ ನನಗೆ ಸಹಾಯ ಮಾಡಿರೋರು ತುಂಬ ಸಹಾಯ ಮಾಡಿರೋದು ಅಂದರೆ ಅಪ್ಪ ಅಮ್ಮ ಮತ್ತು ಗುರುಗಳು. ಫ್ರೆಂಡ್ಸು ತುಂಬ ಸೇವೆ ಮಾಡಿದ್ದಾರೆ. ನಂಗೆ ಆಗ್ತಾ ಇರಲಿಲ್ಲ ಅಂದರೆ ಸಾತ್ವಿಕ್ ಯು ಕ್ಯಾನ್ ಡೂ ಇಟ್ ಅಂತ ಇದ್ದರು. ಮತ್ತು ಹರ್ಷಿತಾ ಅಕ್ಕ ಅಂತ ಅವರೇ ಎಲ್ಲ ನೋಡ್ಕೊಂಡಿದ್ದು, ಅವರೇ ಎಲ್ಲ ಕಳಿಸಿದ್ದು, ಅವರೆಲ್ಲ ಇದು ನೋಡ್ಕೊಂಡಿದ್ದು. ಅದಕ್ಕೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಸಾತ್ವಿಕ್, ಈ ಯೋಗ ಮಾಡೋದ್ರಿಂದ ನಿನಗೆ ಏನು ಲಾಭ? ಬ್ರೈನ್ ಇಂಪ್ರೂವ್ ಆಗಿದೆ. ಮತ್ತು ಬೆಳಗ್ಗೆ ಎದ್ದು ನಾನು ಓದಬೇಕಿರಲ್ಲ ತುಂಬ ಇಂಪ್ರೂವ್ ಆಗಿದ್ದೀನಿ. ಟೆಸ್ಟ್ ಬರೀಬೇಕಿರಲ್ಲ ಓದಬೇಕಿದ್ರೆ ತುಂಬ ಈಸಿ ಆಗ್ತಾಯಿದೆ. ಬೆಳಗ್ಗೆ ಎದ್ದು ಓದೋದಕ್ಕೆ ಜ್ಞಾಪಕಶಕ್ತಿ ಜಾಸ್ತಿ ಇದೆ. ಆ ಥರ ನಿನಗೆ ಎಲ್ಲರೂ ಹೊರಗಡೆ ಕರ್ಕೊಂಡೋದ್ರೆ
ಕಾಂಪಿಟೇಷನ್ಗೆ ಈ ಥರ ಎಲ್ಲ ಹೋದರೆ ಆಗ ನಿನ್ನ ಶಾಲೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಇವಾಗ ನಾನು ಒಂದು ದಿವಸ ರಜೆ ಹಾಕ್ತೀನಿ ಅಂದ್ಕೊಳ್ಳಿ, ಇದಕ್ಕೆ ಹೋಗಬೇಕಾದ್ರೆ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಆಗ ಇನ್ಕಂಪ್ಲೀಟ್ ನೋಟ್ಸ್ ಇದ್ದಾಗ ನೋಟ್ಸ್ ಎಲ್ಲ ಕೊಡ್ತಾರೆ ಫ್ರೆಂಡ್ಸು ಟೀಚರ್ಸು ಎಲ್ಲ, ಮತ್ತು ಹೆಲ್ಪ್ ಮಾಡ್ತಾರೆ ತುಂಬ ನನಗೆ. ಅದು ಬರ್ಕೋ ಇದು ಬರ್ಕೋ, ಅದಿದೆ ಈ ಥರ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಆ ಥರ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತಾರೆ. ನಾನು ಕಾಂಪಿಟೇಷನ್ಗೆ ಹೋದಾಗ ನನಗೆ ಹೆಲ್ಪ್ ಮಾಡೋದು ಅಪ್ಪ ಅಮ್ಮ. ನನಗೆ ಮನೆಯಿಂದ ಹಿಡಿದು ಅಲ್ಲಿ ತನಕ ಹೋಗ್ಬೇಕಿದ್ರೆ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬಂದು ಎಲ್ಲ ಮಾಡ್ತಾರೆ. ತುಂಬ ಸಪೋರ್ಟ್ ಇದೆ ಮನೆಯಿಂದ ನಿಮಗೆ. ಸಾತ್ವಿಕ್, ಈ 41 ನಿಮಿಷ 50 ಸೆಕೆಂಡ್ ಮಾಡಬೇಕಾದ್ರೆ ಎಷ್ಟು ದಿನಗಳ ಅವಧಿ ತಗೊಂಡು? 10 to 15 minutes. ಎಷ್ಟರಿಂದ ಎಷ್ಟು ಅವಧಿನಲ್ಲೂ ಮಾಡ್ತಾ ಬಂದಿ? ಫಸ್ಟ್ ಡೇ 10, ಆಮೇಲೆ ಸೆಕೆಂಡ್ 20, 30, ಮತ್ತೆ ಹಿಂಗೆ ಡೌನ್ ಬರ್ತೈತೆ 16, ಮತ್ತೆ 10 ಬಂದೆ, ಮತ್ತೆ 20 ಹೋದೆ, ಆ ಥರ 30 ಆದೆ, ಆಮೇಲೆ 40 ಸೆಕೆಂಡ್. ಇಷ್ಟು ಈಗ ನಾನೀಗೊಂದು ದಾಖಲೆ ಮಾಡ್ತೀನಿ ಅಂತ ನಿನಗೆ ಅನಿಸಿತ್ತಾ? ಅನಿಸಿತ್ತು. ನೀನು ಮನೆಯಲ್ಲಿ ಯೋಗ ಮಾಡುವಾಗ ನಿಮ್ಮ ತಂದೆ ತಾಯಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅಂದರೆ ಸಹಾಯ ಮಾಡ್ತಾರೆ? ನಾನು ಯಾವಾಗಾರು ಸುಸ್ತಾಗಿದೆ ಮಾಡಲ್ಲ ಅಂದಾಗ ಏನಾಗಲ್ಲ ಮಾಡು, ಇನ್ನೂ ಇಂಪ್ರೂವ್ ಆಗಕ್ಕೆ, ಸುಸ್ತೆಲ್ಲ ಹೋಗುತ್ತೆ ಮಾಡು ಅಂತಾರೆ. ಅಮ್ಮ ನನಗೆ ಹೇಳ್ತಾರೆ, ಬೆಳಗ್ಗೆ ಬೇಗ ಎಬ್ಬಿಸ್ತಾರೆ, ಮತ್ತು ಮಾಡು ಏನಾಗಲ್ಲ ಇನ್ನೂ ಇಂಪ್ರೂವ್ ಆಗ್ತೀವಿ ಅಂತಾರೆ. ಮತ್ತು ಅಪ್ಪ ಅಮ್ಮ ಒಂದೊಂದು ಟೈಮ್ ಕೆಲಸ ಇರುತ್ತೆ ಜಾಸ್ತಿ, ಅವಾಗ ಅಪ್ಪ ಎಬ್ಬಿಸ್ತಾರೆ. ಒಂದೊಂದು ಟೈಮ್ ಲೇಟ್ ಆದರೂ ಪರವಾಗಿಲ್ಲ ಮಾಡು ಏನಾಗಲ್ಲ ಅಂತಾರೆ. ಯೋಗದ ಜೊತೆಗೆ ಬೇರೆ ಇನ್ನೇನಾದ್ರು ಹವ್ಯಾಸಗಳಿದೆಯಾ ನಿನಗೆ? ಹವ್ಯಾಸ ಅಂದರೆ ಹಾಬೀಸ್. ನೀನು ಓದೋದ್ರ ಜೊತೆಗೆ ಬೇರೆ ಇನ್ನೇನಾದ್ರು? ಯೋಗ ಜೊತೆಗೆ ಡ್ಯಾನ್ಸು, ಎಜುಕೇಷನು ಎಲ್ಲನೂ ಕಲಿತೀನಿ. ಫ್ಯಾಷನ್ ಶೋ ಇದ್ದಾಗ ಫ್ಯಾಷನ್ ಶೋ ಹೋಗ್ತೀನಿ, ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಾಗ ಡ್ಯಾನ್ಸಿಗೆ ಹೋಗ್ತೀನಿ. ಯೋಗ ಇದ್ದಾಗ ಅಥವಾ ಯೋಗ ವಿಡಿಯೋ ಮಾಡೋವರಿಗೆ ಕಳಿಸ್ಬೇಕು ಅಂದಾಗ ನಾನು ಮಾಡ್ತೀನಿ. ಸಾತ್ವಿಕ್, ಬೆಳಗ್ಗೆ ಪ್ರತಿದಿನ ಎಷ್ಟು ಗಂಟೆಗೆ ಹೇಳ್ತೀಯ? ನಿನ್ನ ದಿನಚರಿತ್ರೆ ಏನು? ನಾನು 5 ಗಂಟೆಯಿಂದ 6 ಗಂಟೆ ತನಕ ಯೋಗ ಮಾಡ್ತೀನಿ. ಆಮೇಲೆ 6 ಗಂಟೆಯಿಂದ 7 ಗಂಟೆ ತನಕ ಓದ್ತೀನಿ. ಆಮೇಲೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲಲ್ಲಿ ಏನಾದ್ರು ಸ್ಪೋರ್ಟ್ಸ್ ಪೀರಿಯಡ್ ಇದ್ದಾಗ ಅಥವಾ ಸ್ಪೋರ್ಟ್ಸಿಗೆ ಕರ್ಕೊಂಡೋದಾಗ ಕ್ರಿಕೆಟ್ ಆಡ್ತೀನಿ. ಕ್ರಿಕೆಟ್ ಇಲ್ಲ ಅವ್ರಿಗೆ ಕ್ರಿಕೆಟು ಮಳೆ ಬಂದಿತ್ತು ಕ್ರಿಕೆಟ್ ಆಡೋಕ್ಕಾಗಲ್ಲ, ವಾಲಿಬಾಲು ಅಥವಾ ಫುಟ್ಬಾಲ್ ಆಡ್ತೀನಿ. ಹಂಗೆ ಸಂಜೆ ಮನೆಗೆ ಬಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸಿಂದ ಬಂದ್ಬಿಟ್ಟು ಏನಾರು ಹೋಮ್ವರ್ಕ್ ಇದ್ದರೆ ಮಾಡ್ಕೊತೀನಿ. ಆಮೇಲೆ ನಾನು ದೊಡ್ಡವನಾದ್ಮೇಲೆ ಆರ್ಮಿ ಆಗಬೇಕು ಅಂತ ಇದ್ದೀನಿ. ಇವಾಗ ಟ್ರೈನಿಗೆ NCC ಇದೆ, ಅಗ್ನಿಪಥ್ ಇದೆ. ಫಸ್ಟು NCC ಕ್ಯಾಂಪಿಗೆ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಆಮೇಲೆ ಅಗ್ನಿಪಥಿಗೆ ಹೋಗಿ ಆಮೇಲೆ ಸೆಲೆಕ್ಟ್ ಆದರೆ ಹೋಗ್ತೀನಿ, ಇಲ್ಲಾಂದರೆ ಪೊಲೀಸ್ ಆಗ್ತೀನಿ. ಇನ್ನು ನಿಮ್ಮ ತಂದೆ ತಾಯಿಗಳಿಗೆ ಪ್ರಶ್ನೆ, ನಿಮ್ಮ ಮಗನಿಗೆ ಯೋಗನೇ ಮಾಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಎಲ್ಲ ಜಾಸ್ತಿ ಆಗ್ತಿದ್ದಾರೆ, ಹಂಗಾಗಿ ಇದೊಂದು ಯೋಗ ಒಂದು ಕಾನ್ಸೆಪ್ಟ್ ಅಂತ ಬಂತು. ಅದು ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ಚೆನ್ನಾಗಿರುತ್ತೆ, ಮನಸ್ಸಿಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತಂದು ಅದೊಂದು ಕಾನ್ಸೆಪ್ಟ್ ಸಿಕ್ತು. ಹಾಗೆ ನಮ್ಮ ಇವರು ಡ್ಯಾನ್ಸ್ ಗುರುಗಳಾದ ಪವನ್ ಅಂತಂದು ಅವರು ಅದನ್ನು ಈ ಥರ ಶುರು ಮಾಡೋಣ, ಇನ್ಮೇಲೆ ಯೋಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ, ಮಕ್ಕಳಿಗೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಅಂತಂದು ಆ ಥರ ಎಲ್ಲ ಒಂದೊಂದೇ ಆಸನಗಳನ್ನೆಲ್ಲ ಹೇಳ್ಕೊಡ್ತಾ ಬಂದರು. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬದ್ಧ ಪದ್ಮಾಸನ ಅಂತಂದು ಅದನ್ನು ಅವನು ಪ್ರಯತ್ನ ಪಡ್ತಾ ಸುಮಾರು 40 ನಿಮಿಷಗಳ ಕಾಲ ಮಾಡಿ ಅದರಲ್ಲಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಂತಂದು ಅವರು ಅದನ್ನು ರೆಕಗ್ನೈಸ್ ಮಾಡಿ ಅವನಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೃತಜ್ಞತೆ ನಾನು. ಈಗ ಹಂಗಾಗಿ ನಾವು ಯೋಗ ಒಂದು ಅದು ಇರಲಿ, ಬರೀ ಮೊಬೈಲಿಗೆ ಇರಬಾರ್ದು, ಮಕ್ಕಳಿಗೆ ಯೋಗನೂ ಒಂದು ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತಂದು ನಾವು ಸೇರಿಸಿದ್ವಿ. ಈಗ ಅವನಿಗೆ ಮೊಬೈಲಿಂದ ದೂರ ಇಡಬೇಕು ಅಂತೇಳಿ ನೀವು ಯೋಗಕ್ಕನ್ನು ಕಲಿಸಿದ್ರಿ. ಈಗ ಮೊಬೈಲ್ ಅವನಿಗೆ ಕೊಡ್ತಾ ಇಲ್ವಾ? ಇಲ್ಲ ಮೊಬೈಲ್ ನಾವು ಮುಂಚೆಯಿಂದನೂ ಅಷ್ಟೇ, ಅಷ್ಟೊಂದೇನೋ ಮಾಡ್ತಿದ್ದಿಲ್ಲ ಮೊಬೈಲ್ ಇದು ಎಲ್ಲ ಆಗಲಿ ಅಂತ. ಬಟ್ ಇವಾಗೆಲ್ಲ ಅದೇ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ ಇದು ಅಂತಂದು ಇದು ಮಾಡ್ತಾರಲ್ಲ, ಅದ್ರ ಬದಲು ಈ ಥರ ಒಂದು ಹೊಸ ಇದು ಯೋಗ ಇದೆಲ್ಲ ಪ್ರಾಕ್ಟೀಸ್ ಮಾಡಲಿ,
ಅಂತಂದು ಯೋಗನೂ ಕಲ್ತ್ಕೊಳ್ಳಿ ಅಂತಂದು ನಾವು ಆ ಥರ ಮಾಡಿದ್ವಿ. ಈಗ ನೀವೇನೋ ಮಗನಿಗೆ ಯೋಗ ಕಲಿಸ್ಬೇಕು, ಮುಂದೆ ಅವನು ಜೀವನದಲ್ಲಿ ಮುಂದುವರಿಬೇಕು ಅಂದರೆ ಯೋಗಕ್ಕೇನೆ ಪ್ರಯಾರಿಟಿ ಕೊಡ್ತೀರಾ ಅಥವಾ ಮತ್ತಿನ್ಯಾವುದಾದ್ರೂ ಫೀಲ್ಡಲ್ಲಿ ಅವನನ್ನು ತರಲಿಕ್ಕೆ ಇಷ್ಟಪಡ್ತೀರಾ? ಅವ್ನು ಯಾವುದು ಇಷ್ಟಪಡ್ತಾನೋ ಅದಕ್ಕೆ ಮೇಡಮ್ ತೊಂದರೆ ಇಲ್ಲ. ಯೋಗನೂ ಮಾಡಿಸ್ತಾ ಇದ್ದೀವಿ, ಜೊತೆಗೆ ಡ್ಯಾನ್ಸು ಹೋಗ್ತಾನೆ. ಇನ್ನೂ ಯಾವ್ದು ಬರ್ತಾನೋ ಸ್ಪೋರ್ಟ್ಸು ಇದರಾಗಲಿ ಯಾವುದೇ ಥರದ್ದಾಗಲಿ ಅವ್ರಿಗೆ ಇಂಟ್ರೆಸ್ಟ್ ಯಾವ್ದು ಇರುತ್ತೋ ಅದು ಮೇನು. ಅದನ್ನು ಜೊತೆಗೆ ವಿದ್ಯಾಭ್ಯಾಸನೂ ಕಲಿಸ್ತೀವಿ, ಇಲ್ಲ ಅಂತಿಲ್ಲ. ಮೇನ್ ಅವ್ರ ಇಂಟ್ರೆಸ್ಟ್ ಯಾವುದಿದೆ ಅದ್ರ ಮೇಲೆ ಫಸ್ಟ್ ಕಾನ್ಸಂಟ್ರೇಷನ್ನು, ಆಮೇಲೆ ಜೊತೆಗೆ ವಿದ್ಯಾಭ್ಯಾಸನೂ ಬೇಕೇ ಬೇಕು ಅಂತಲೂ ಹೇಳಬೇಕು. ಅದಕ್ಕೆ ಅದನ್ನೂ ಮಾಡಿಸ್ತೀವಿ. ನೀವು ಅವನಿಗೆ ಯೋಗ ಕಳಿಸ್ಬೇಕಾದ್ರೆ ನಿಮ್ಮ ಮನೆಯವ್ರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಇಲ್ಲ, ಅವರು ಅಷ್ಟೇ. ಅವರು ಮುಂಚೆ ಎಲ್ಲ ಸ್ವಲ್ಪ ಯೋಗ ಆ ಥರ ಎಲ್ಲ ಮಾಡಿದವ್ರು ಅವ್ರೂ ಎಲ್ಲ ಆಲ್ಮೋಸ್ಟ್ ಮಾಡಿದವ್ರು ಅವರು ಸ್ವಲ್ಪ. ಹಂಗಾಗಿ ಅವ್ರಿಗೂ ಇಂಟ್ರೆಸ್ಟಿಂದ ಕಳಿಸಿದ್ರು, ಇಲ್ಲ ಮಾಡಲಿ, ಯೋಗ ಮಾಡಲಿ, ಚೆನ್ನಾಗಿ ಈ ಥರ ಒಳ್ಳೆ ಕೆಲಸ, ಇದು ಎಕ್ಸಸೈಸ್ ಆದಂಗೂ ಆಗುತ್ತೆ, ಮೈಂಡು ಫ್ರೆಶ್ ಇರುತ್ತೆ ಅನ್ನೋ ಥರ ಅವರು ಸಪೋರ್ಟ್ ಮಾಡೋದು, ತುಂಬ ಸಪೋರ್ಟ್ ಮಾಡಿದ್ರು ಅವರು. ಮೇನ್ ನಮ್ಮ ತಂದೆ ತಾಯಿ ಎಲ್ಲರೂ ಅಷ್ಟೇ, ಅವರೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಇರುತ್ತೆ ಈ ಹಂತದಲ್ಲಿ ಇದೆ ನೋಡಿ. ಊರಿಗೆಲ್ಲ ಹೋಗ್ತಾರೆ, ಎಲ್ಲರೂ ಊರಿಗೆ ಹೋಗ್ತಾರೆ, ಆ ಥರ ಎಲ್ಲ ರಜದಲ್ಲಿ ಎಲ್ಲೂ ಹೋಗ್ದಂಗೆ ಇಲ್ಲೇ ಒಂದು ಯೋಗ ಮಾಡೋಣ, ಯೋಗದ ಕಲಿಯೋಣ, ಅದರಲ್ಲಿ ಏನಾರು ಒಂದು ಸಾಧನೆ ಮಾಡೋಣ ಅಂತಂದು ಪ್ರಯತ್ನ ಪಟ್ಟು ಈ ಥರ ಈ ಒಂದು ಸಾಧನೆ ಮಾಡಿದ್ದಾನೆ ಅವನು. ಇದರಿಂದ ತುಂಬ ಖುಷಿ ಆಗ್ತದೆ ನಮಗೂ. ಅವ್ರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು ಆ್ಯಕ್ಚುಲಿ. ಆಮೇಲೆ ಮನೆಯಿಂದ ನಮ್ಮ ಮಿಸ್ಸಸ್ ಆಗಲಿ, ನಮ್ಮ ತಂದೆ ತಾಯಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನಿಗೆ. ಅಂದರೆ ಬೆಳಗ್ಗೆ ಹೇಳೋದ್ರಿಂದ ಹಿಡಿದು ಸಾಯಂಕಾಲ ಬರೋ ತನಕ ಆಗಲಿ ಏನೇ ಎಲ್ಲ ವಿಚಾರದಲ್ಲೂ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಪೋರ್ಟಿಂದನೇ ಅವನು ಈ ಸಾಧನೆ ಮಾಡಿದ್ದಾನೆ ಅಂತ ನಾನು ಹೇಳ್ಬಲ್ಲೆ ಸರ್. ಥ್ಯಾಂಕ್ ಯು ಸರ್. ನಿಮಗೆ ದಾಖಲೆ ಆಗಿದೆಯಲ್ಲ, ಈ ಮಾಹಿತಿ ಹೇಗೆ ಸಿಗ್ತದೆ? ಇದೊಂದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂತಂದು ನಮಗೆ ಈಗ ಗೊತ್ತಾಗಿದ್ದೆ. ಅವರ ಡ್ಯಾನ್ಸ್ ಗುರುಗಳಾದ ಪವನ್ ರಘು ಅಂತಂದವರು, ಅವರೇ ಅದನ್ನೆಲ್ಲ ಇದು ಎಲ್ಲಿ ಹೆಂಗೆ ಮಾಡಬೇಕು, ಅದು ಯಾವ ಥರ ರೆಕಾರ್ಡ್ ಮಾಡಿ ಯಾವ ಥರ ಕಳಿಸ್ಬೇಕು ಅಂತ ಅವರು ಮತ್ತು ಇನ್ನೊಬ್ಬರು ಅವರು ಹರ್ಷಿತಾ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಮುಂದಾಳತ್ವ ತೊಗೊಂಡು ಅವರೇ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಯಾವ ಟೈಮಿಗೆ ರೆಕಾರ್ಡ್ ಮಾಡಿಸಿ ಎಲ್ಲ ಕ್ಲೀನಾಗಿ ಅದೇನು ಫಾರ್ವರ್ಡ್ ಮಾಡಬೇಕು ಎಲ್ಲ ತುಂಬ ಹೆಲ್ಪ್ ಮಾಡಿರೋದು ಅವರೇ ಸರ್. ಅವರಿಂದನೇ ನಮಗೆ ಅದು ಇದು ಇನ್ಫಾರ್ಮೇಷನ್ ಗೊತ್ತಾಗಿದ್ದು. ಇದಕ್ಕೆ ಅವ್ರಿಗೂ ಪೂರ್ವಕದ ಧನ್ಯವಾದಗಳನ್ನು ತಿಳಿಸ್ತೀನಿ ಇದ್ರ ಮೂಲಕ. ನಿಮಗೆ ಅನಿಸುತ್ತಾ ಈ ಥರ ಸಾಧನೆ ಮಾಡ್ಬೋದು ನಿಮ್ಮ ಮಗ? ಇಲ್ಲ ಸರ್, ಖಂಡಿತ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಏನೋ ಯೋಗ ಅಥವಾ ಡ್ಯಾನ್ಸು ಏನೋ ಮಾಡ್ತಾನೆ, ಒಂದು ತಕ್ಕ ಮಟ್ಟಿಗೆ ಏನೋ ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಮಟ್ಟಕ್ಕೆ ಸಾಧನೆ ಮಾಡ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿದ್ದೆ ಸರ್. ಒಟ್ಟು ನಿಮಗೆ ಈಗ ತುಂಬ ಮಗನ ಬಗ್ಗೆ ಹೆಮ್ಮೆ ಇದೆ. ನೀವೇನು ಅನ್ಕೊಂಡಿದ್ದೀರಾ ಮುಂದೆ ಏನು ಮಾಡಿಸ್ಬೇಕು ಅಂತಂದೇಳಿ? ಅವ್ನಿಗೆ ಈಗ ವಿದ್ಯಾಭ್ಯಾಸ ಅಂತೂ ಬೇಕೇ ಬೇಕು ಸರ್. ವಿದ್ಯಾಭ್ಯಾಸದ ಜೊತೆಗೆ ಈ ಥರ ಏನೇ ಆ್ಯಕ್ಟಿವಿಟೀಸ್ ಇದ್ರು, ಯೋಗ ಆಗಲಿ, ಡ್ಯಾನ್ಸ್ ಆಗಲಿ, ಇನ್ನೂ ಯಾವುದೇ ಥರದ್ದು ಏನಾರ NCC ಆಗಲಿ, ಇಂಥ ಏನೇ ಒಂದು ಹೊಸ ಆ್ಯಕ್ಟಿವಿಟೀಸ್ಗಳಲ್ಲಿ ಈ ಥರ ಏನೇ ಇದ್ರು ಅವನಿಗೆ ನಾನು ಖಂಡಿತವಾಗಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ಬೋದು. ಬದಲಾವಣೆ ಏನು ಕಂಡಿದ್ದೀರಾ ಮಗನಲ್ಲಿ? ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಹೆಲ್ತ್ ವೈಸ್ ಆಗಲಿ, ಅವನ ಒಂದು ಓದೋ ಇದರಲ್ಲೂ ಅಷ್ಟೇ, ಅದರಲ್ಲೂ ಇಂಪ್ರೂವ್ಮೆಂಟ್ಸ್ ಆಗಿದೆ. ಮೀನ್ಸ್ ಈ ಜ್ಞಾಪಕಶಕ್ತಿ ಈ ಥರದ್ದೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿರೋದ್ರಿಂದ ನಾನು ಯೋಗನೂ ಮಾಡಿಸ್ತೀನಿ, ಜೊತೆಗೆ ಇನ್ನೂ ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ಒಂದೇ ಸರಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದರ ಹಿಂದೆ ಸ್ವಲ್ಪ ಕೆಲವೊಂದು ಶ್ರಮ ಇರುತ್ತಲ್ಲ, ಆ ಶ್ರಮದ ಬಗ್ಗೆ ನೀವು ಸ್ವಲ್ಪ ಹೇಳ್ಬೋದಾ? ನೀವು ಶ್ರಮ ಅಂದರೆ ಅದೇ ನಾವು ಪಟ್ಟಿದ್ದೀವಿ, ಇಲ್ಲ ಅಂತಿಲ್ಲ. ಬೆಳಗ್ಗೆ ಎಬ್ಸೋದು, ಕಳ್ಕೊಂಡು ಹೋಗೋದು, ಕರ್ಕೊಂಬರೋದು, ಆಮೇಲೆ ನಮ್ಮ ಡ್ಯೂಟಿ ಟೈಮಿಂಗ್ಸು, ನಮ್ಮದು ಬೇರೆ ಬೇರೆ ಶಿಫ್ಟ್ ಇರುತ್ತೆ, ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಕರ್ಕೊಂಬಂದು ಎಲ್ಲ ಮಾಡಿದ್ವಿ. ಹಾಗಾಗಿ ಅದು ಶ್ರಮ ಪಟ್ಟಿದ್ವಿ ನಾವು. ಅದ್ರ ತಕ್ಕಂಗೆ ಅವನು ಎಕ್ಸ್ಟ್ರಾ ಪ್ರತಿಫಲ ಅವನು ಆ್ಯಕ್ಚುಲಿ, ಅಂದರೆ ಅವನು ಅಷ್ಟು ಇನ್ನೂ ಶ್ರದ್ಧೆಯಿಂದ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಪ್ರಾರಂಭದಲ್ಲಿ ನಿಮಗೆ ಅನ್ನಿಸ್ಲಿಲ್ಲ ಇದೆಲ್ಲ ನಮಗೆ ಬೇಕಿತ್ತಾ ಅಂತ? ಇಲ್ಲ, ಆ ಥರ ಏನು ಅನ್ನಿಸ್ಲಿಲ್ಲ. ಯಾಕಂದರೆ ಅವ್ನಿಗೇನು ಇಂಟ್ರೆಸ್ಟ್ ಇತ್ತು ಅದು ನಮ್ಗೆ ಫಸ್ಟು ಅವನು ಚಿಕ್ಕವನಿದ್ದಾಗ ಸ್ವಲ್ಪ ಡ್ಯಾನ್ಸ್ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ದ, ಹಾಗಾಗಿ ಡ್ಯಾನ್ಸಿಗೆ ಸೇರಿಸಿದ್ವಿ. ಆಮೇಲೆ ಅದು ಅವರು ಹೇಳಿದ್ನಲ್ಲ ಯೋಗನೂ ಮಾಡಲಿ ಅಂತಂದು ಅವರು ಗುರುಗಳು ಅವರು ಹೇಳಿದ್ರು. ಅದಕ್ಕೆ ಆ ಥರ ಕಂಟಿನ್ಯೂ ಆಗಲಿ, ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ಮುಂದುವರಿಲಿ ಅಂತಂದು. 4 ಇಯರ್ಸಿಂದ ಅವನಿಗೆ ಡ್ಯಾನ್ಸಿಗೆ ಕಳಿಸ್ತಾ ಇದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿ ಸ್ಪ್ರಿಂಗ್ ಥರ ಅವನ ಬಾಡಿ ಎಲ್ಲ ಬೆಂಡ್ ಮಾಡ್ತಿದ್ದ. ಅದರಲ್ಲಿ ಯೋಗ ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ಸರ್ ಅವ್ನಿಗೆ ಯೋಗನ ಮಾಡಿಸಿ ಅಂತ ಹೇಳಿದರು. ಅದರಲ್ಲಿ ಅಕ್ಷತಾ ಯೋಗ ಕಲಿಸ್ಲಿಕ್ಕೆ ಬರ್ತಿದ್ರು ಅಷ್ಟೇ. ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಹರ್ಷಿತಾ ಅವರೆಲ್ಲ ಇದು ಮಾಡಿ ಹೇಳಿ ಇದು ರಜದಲ್ಲಿ ಊರಿಗೆಲ್ಲೂ ಹೋಗ್ದೇನೆ ನಾನು 15 ದಿನ ಊರಿಗೆ ಹೋದೆ. ಅವನು ಅಜ್ಜ ಅಜ್ಜಿ ಜೊತೆ ಇದ್ದಿದ್ದು ತುಂಬ ನಮ್ಮ ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಮನೆಯವರು ಅವ್ನು ಕರ್ಕೊಂಡು ಹೋಗೋದಾಗಲಿ ಕರ್ಕೊಬರೋದಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಬೇಸಿಗೆ ರಜೆಯಲ್ಲೂ ಊರಿಗೆ ಹೋಗ್ದೇನೆ ಅವನು ಇಲ್ಲೇ ಇದ್ದು ಯೋಗ ಮಾಡಿ
ಇದರಲ್ಲಿ ಒಂದು ಸಾಧನೆ ಮಾಡಿದ್ದಾನೆ. ತುಂಬ ಹೆಮ್ಮೆ ಆಗ್ತದೆ. ಅವ್ನು ಟಿ ವಿ ನೋಡಲ್ಲ, ಮೊಬೈಲ್ ನೋಡಲ್ಲ, ಬರೀ ಏನಿದ್ರು ಯೋಗ, ಆಟ, ಡ್ಯಾನ್ಸು ಆ ಥರದ್ದೆಲ್ಲ ಇದು ಮಾಡ್ತಾನೆ. ತುಂಬ ಫ್ಯಾಷನ್ ಶೋಗೆ ಹೋಗ್ತಾನೆ, ಡ್ಯಾನ್ಸಿಗೆ ಹೋಗ್ತಾನೆ, ಅದರಲ್ಲೆಲ್ಲ ಫಸ್ಟ್ ಪ್ರೈಸೇ ತಗೋತಾನೆ. ಸ್ಕೂಲಲ್ಲೂ ತುಂಬ ಇದು ಮಾಡ್ತಾನೆ. ಅವನಿಗೆ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸು, ಅದು ತುಂಬ ಫಸ್ಟ್ ಮಾಡ್ಕೊತಾನೆ. ಖುಷಿ ಆಗುತ್ತೆ. ಗಾಡ್ ಗಿಫ್ಟ್ ಮಗ. ಸ್ಕೂಲಲ್ಲಿ ಇವರ ಟೀಚರ್ಸ್ ಏನು ಹೇಳ್ತಾರೆ? ತುಂಬ ಚೆನ್ನಾಗಿ ಇದು ಮಾಡ್ತಾನೆ, ಓದ್ತಾನೆ, ಮೆಮೊರಿ ಪವರ್ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ. ಸ್ವಲ್ಪ ಜೋಕಾಗಿ ಇದು ಮಾಡ್ತಾನೆ. ಅವ್ನು ತುಂಬ ಇಷ್ಟಪಡ್ತಾರೆ ಟೀಚರ್ಸ್ ಎಲ್ಲ ನನ್ನ ಮಗನ. ಹಂಗೆ ವಿದ್ಯೆದಲ್ಲೂ ತುಂಬ ಮುಂದೆ ಬರಬೇಕು ಅಂತ ನಂಗೆ ಆಸೆ. ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ನಿಮ್ಮ ಮಗ ಸಾಧನೆ ಮಾಡಿದ್ದಾನೆ ನಿಜ, ಆದರೆ ನೀವು ಇತರರಿಗೆ ಏನು ಹೇಳ ಬಯಸುವಿರಿ? ಇತರರಿಗೆ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಕಳಿಸ್ಬೇಕು. ನಾವು ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಬೇಕು. ಮಕ್ಕಳು ನಮ್ಗೆ ಇಂಟ್ರೆಸ್ಟ್ ಇದ್ದಿದ್ದನ್ನು ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು. ಯಾವುದೇ ರೀತಿಯಿಂದ ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಯಾವ್ದು ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಸೇರಿಸಿ ನಾವು ತುಂಬ ಸಪೋರ್ಟ್ ಮಾಡಬೇಕು. ಯೋಗ ಕಲಿಸಿ, ತುಂಬ ಒಳ್ಳೆಯದು. ಆರೋಗ್ಯ ತುಂಬ ಮುಖ್ಯ. ನನಗೂ ಯೋಗ ಅಂದರೆ ತುಂಬ ಇಷ್ಟ. ನಾನು ನನ್ನ ಮಗನ ಜೊತೆ ಯೋಗ ಮಾಡ್ತೀನಿ. ತುಂಬ ಇಷ್ಟ ನನಗೂ. ನಾನು ಸ್ಕೂಲಲ್ಲಿ, ಸ್ಕೂಲಲ್ಲೆಲ್ಲ ಯೋಗ ಮಾಡ್ತಿದ್ದೆ. ಈಗ ನನ್ನ ಮಗನ ಜೊತೆ ನಾನು ಯೋಗ ಮಾಡ್ತೀನಿ. ನಾನು ಇಲ್ಲಿವರೆಗೂ ಬರಬೇಕು ಅಂದರೆ ನಿಮ್ಮೆಲ್ಲ ನಮ್ಮ ಮನೆಯವ್ರದ್ದೆಲ್ಲ ಸಪೋರ್ಟು. ಮಗನಿಂದ ನಾವು ಯೋಗ ಒಂದು ಅಂತಾರಾಷ್ಟ್ರೀಯ ಪ್ರತಿಭೆಯಾಗಿದೆ. ಈ ಅಂತಾರಾಷ್ಟ್ರೀಯ ಪ್ರತಿಭೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಆರೋಗ್ಯನ, ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಸರ್ವರು ಸಹಕರಿಸಬೇಕಾಗಿ ನಮ್ಮನ್ನು ವಿನಂತಿಸುತ್ತಾ ಈ ಥರದ ಪ್ರತಿಭೆಗಳನ್ನು ಬೆಳೆಸೋದಕ್ಕೆ ಎಲ್ಲರೂ ಮುಂದೆ ಬನ್ನಿ ಅಂತೇಳಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟ.